ನಮಸ್ಕಾರ ವಿದ್ಯಾರ್ಥಿಗಳೇ. ಸ್ಕ್ವಿರಲ್ ಕೇಜ್ ಮೋಟಾರ್ ತುಂಬಾ ಒಳ್ಳೆಯದು, ಆದರೆ ಅದಕ್ಕೆ ಒಂದು ವೀಕ್ನೆಸ್ ಇದೆ. ಅದಕ್ಕೆ ಆರಂಭದಲ್ಲಿ ಅತಿ ಹೆಚ್ಚು ಭಾರ ಅಥವಾ ಹೈ ಸ್ಟಾರ್ಟಿಂಗ್ ಲೋಡ್ ಎಳೆಯುವ ಶಕ್ತಿ ಕಡಿಮೆ. ಕ್ರಷರ್ ಅಥವಾ ಲಿಫ್ಟ್ನಂತಹ ಭಾರವಾದ ಮಷೀನ್ಗಳನ್ನು ಸ್ಟಾರ್ಟ್ ಮಾಡಲು ನಮಗೆ ಬೇಕು ಮೋಟಾರ್ಗಳ ಬಾಹುಬಲಿ, ಅದೇ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್. ಈ ಮೋಟಾರ್ನ ರಚನೆ ಸ್ಕ್ವಿರಲ್ ಕೇಜ್ಗಿಂತ ಸ್ವಲ್ಪ ಬೇರೆ. ಇದರ ರೋಟಾರ್ ಮೇಲೆ ವೈಂಡಿಂಗ್ ಇರುತ್ತದೆ. ಈ ವೈಂಡಿಂಗ್ನ ತುದಿಯನ್ನು ಶಾಫ್ಟ್ ಮೇಲಿರುವ 3 ಸ್ಲಿಪ್ ರಿಂಗ್ಗಳಿಗೆ ಕನೆಕ್ಟ್ ಮಾಡಿರುತ್ತಾರೆ. ಬ್ರಷ್ಗಳ ಮೂಲಕ ನಾವು ಮೋಟಾರ್ನ ಹೊರಗಿನಿಂದ ರೋಟಾರ್ ಕರೆಂಟ್ ಅನ್ನು ಕಂಟ್ರೋಲ್ ಮಾಡಬಹುದು. ಇದೇ ಇದರ ಸ್ಪೆಷಾಲಿಟಿ. ಈ ಪ್ರಯೋಗದ ಸೀಕ್ರೆಟ್ ಕಾನ್ಸೆಪ್ಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ನಾವು ಸ್ಟಾರ್ಟ್ ಮಾಡುವಾಗ ರೋಟಾರ್ಗೆ ಹೊರಗಿನಿಂದ ರೆಸಿಸ್ಟೆನ್ಸ್ ಆಡ್ ಮಾಡಿದರೆ 2 ಲಾಭ. 1, ಮೋಟಾರ್ ತೆಗೆದುಕೊಳ್ಳುವ ಕರೆಂಟ್ ಕಡಿಮೆಯಾಗುತ್ತದೆ. 2, ಮೋಟಾರ್ನ ಸ್ಟಾರ್ಟಿಂಗ್ ಟಾರ್ಕ್ ಮ್ಯಾಕ್ಸಿಮಮ್ ಆಗುತ್ತದೆ. ಮೋಟಾರ್ ಸ್ಪೀಡ್ ಆದ ಮೇಲೆ ನಾವು ಈ ರೆಸಿಸ್ಟೆನ್ಸ್ ಅನ್ನು ತೆಗೆದುಬಿಡುತ್ತೇವೆ. ಈಗ ನಾವು ಟ್ರೈನರ್ ಕಿಟ್ ಮೇಲೆ ಇದನ್ನು ಸಿಮ್ಯುಲೇಟ್ ಮಾಡೋಣ. ಒಂದು ಲೈಫ್ ಸೇವಿಂಗ್ ರೂಲ್: ಮೋಟಾರ್ ಸ್ಟಾರ್ಟ್ ಮಾಡುವ ಮೊದಲು ರೋಟಾರ್ ರೆಸಿಸ್ಟೆನ್ಸ್ ನಾಬ್ ಯಾವಾಗಲೂ ಮ್ಯಾಕ್ಸಿಮಮ್ ಪೊಸಿಷನ್ನಲ್ಲಿ ಇರಬೇಕು. ಮೋಟಾರ್ ರನ್ನಿಂಗ್ ಸ್ಥಿತಿಗೆ ಬಂದ ಮೇಲೆ ಅದನ್ನು ನಿಧಾನವಾಗಿ ಕಟ್ ಆಫ್ ಮಾಡಬೇಕು. ಬನ್ನಿ ಪ್ರಯೋಗ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ಇವತ್ತು ನಾವು ಮಿಷನ್ ಟ್ರೈನರ್ ಕಿಟ್ಟನ್ನು ಯೂಸ್ ಮಾಡಿ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರನ್ನ ಯಾವ ರೀತಿ ರನ್ ಮಾಡೋದು ಅನ್ನೋದು ನೋಡಿದ್ದಾಯಿತು. ಸೊ ಈಗ ನೆಕ್ಸ್ಟು ನಾವು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರನ್ನ ಇದೇ ಮಿಷನ್ ಟ್ರೈನರ್ ಕಿಟ್ಟನ್ನು ಯೂಸ್ ಮಾಡಿ ಯಾವ ರೀತಿ ರನ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದರಲ್ಲೂ ಕೂಡ ನೀವು ಸ್ಟಾರ್ಟ್ ಆ್ಯಂಡ್ ರನ್ ದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಮತ್ತು ಸ್ಲಿಪ್ಪನ್ನ ಕಂಡುಹಿಡಿಯೋದು ಯಾವ ರೀತಿ ಮತ್ತು ಎಫಿಷಿಯನ್ಸಿನ ಕಂಡುಹಿಡಿಯೋದು ಯಾವ ರೀತಿ ಅಂತಂತ 3 ಎಕ್ಸ್ಪೆರಿಮೆಂಟನ್ನು ಇದೇ ಒಂದು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರಲ್ಲೇ ಮಾಡೋಣ. ಸೊ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಅಂದರೆ ನಿಮಗೆ ಗೊತ್ತಿರಬೇಕು, ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರಲ್ಲಿ ಓನ್ಲಿ ಸ್ಟೇಟಾರಲ್ಲಿ ಮಾತ್ರ ವೈಂಡಿಂಗ್ ಇರುತ್ತೆ, ರೋಟಾರಲ್ಲಿ ಶಾರ್ಟೆಡ್ ವೈಂಡಿಂಗ್ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಾದ ವೈಂಡಿಂಗ್ಸ್ ಇರಲ್ಲ. ಕಾಪರ್ ಬಾರ್ಸ್ ಹಾಕಿ ಎಂಡ್ ರಿಂಗ್ಸ್ ಹಾಕಿ ಶಾರ್ಟ್ ಮಾಡಿಬಿಟ್ಟಿರ್ತಾರೆ. ಬಟ್ ಆದರೆ ಇದರೊಳಗಡೆ ರೋಟ್ರ್ ಒಳಗಡೆನೂ ವೈಂಡಿಂಗ್ ಇರುತ್ತೆ, ಸ್ಟೇಟರ್ ಒಳಗಡೆನೂ ವೈಂಡಿಂಗು ಇರುತ್ತೆ. ರೋಟ್ರ್ ಒಳಗಡೆ ವೈಂಡಿಂಗ್ ಇರೋದನ್ನ ಸ್ಟಾರ್ ಕನೆಕ್ಷನ್ ಮಾಡಿರ್ತಾರೆ. ಸೊ ಸ್ಟೇಟ್ರ್ ಒಳಗಡೆ ಇರೋದನ್ನು ನಾವು ಡೆಲ್ಟಾ ಕನೆಕ್ಷನನ್ನು ಮಾಡಿರ್ತೀವಿ. ಇದ್ರ ಬಗ್ಗೆ ನಿಮಗೆ ಮೊದಲೇನೂ ಮಾಹಿತಿ ಇದೆ, ಇವಾಗಲೂ ಹೇಳ್ತಾ ಇದ್ದೀನಿ ಒಂದು ಸತಿ ಜ್ಞಾಪಕ ಇರಲಿ ಅಂತ. ಸೊ ಸ್ಟೇಟಾರಲ್ಲಿ ಯಾವ ಕನೆಕ್ಷನ್ ಇರುತ್ತೆ? ಡೆಲ್ಟಾ ಕನೆಕ್ಷನ್ ಇರುತ್ತೆ. ರೋಟ್ರಲ್ಲಿ ಯಾವ ಕನೆಕ್ಷನ್ ಇರುತ್ತೆ? ಸ್ಟಾರ್ ಕನೆಕ್ಷನ್ನು ಇರುತ್ತೆ. ಸ್ಟಾರ್ ಕನೆಕ್ಷನ್ ಇದ್ದು ಮಿಕ್ಕಿದ ಒಂದೊಂದು ತುದಿಗಳನ್ನು ತೊಗೊಂಬಂದು ಸ್ಲಿಪ್ ರಿಂಗ್ ಮುಖಾಂತರ ಏನು ಮಾಡಿರ್ತಾರೆ, ಈ ಟರ್ಮಿನಲ್ಸ್ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ 3 ಸ್ಲಿಪ್ ರಿಂಗ್ಸ್ ಇದೆ ನೋಡಿ. 3 ಸ್ಲಿಪ್ ರಿಂಗ್ಸ್ ಮುಖಾಂತರ ಕಾರ್ಬನ್ ಬ್ರಷ್ ಮುಖಾಂತರ ಬಂದಿದ್ದು ಒಂದೊಂದು ಟರ್ಮಿನಲ್, ಒಂದು ಎಂಡು ನಿಮಗೆ R1, R2, R3 ಅಂತ 3 ಟರ್ಮಿನಲ್ಸ್ ಬಂದಿರುತ್ತೆ. ಗೊತ್ತಾಯ್ತಾ? ಸೊ ಮತ್ತು ಇದು RYB ಅಂತಕ್ಕಂಥದ್ದು, ಇದು ಸ್ಟೇಟಾರ್ದು ಡೆಲ್ಟಾ ಕನೆಕ್ಟೆಡ್ ಟರ್ಮಿನಲ್ಸ್. ಗೊತ್ತಾಯ್ತಾ? ಡಿಸಿಮಿಲರ್ ಎಂಡ್ಸ್ ಜಾಯಿನ್ ಮಾಡಿ ಅದರಿಂದ 3 ವೈರ್ ಮಾತ್ರ ಸ್ಟೇಟಾರಿಂದ ಬಂದಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಸ್ಕ್ವಿರಲ್ ಕೇಜ್ ಮೋಟಾರ್ಗೂ ಇದಕ್ಕೂ ಏನು ವ್ಯತ್ಯಾಸ? ಸ್ಲಿಪ್ ರಿಂಗ್ ಮೋಟಾರ್ನಲ್ಲಿ ರೋಟರ್ ಮೇಲೂ ವೈಂಡಿಂಗ್ ಇರುತ್ತೆ. ಈ ವೈಂಡಿಂಗ್ನ ತುದಿಗಳು ಶಾಫ್ಟ್ ಮೇಲಿರುವ 3 ಸ್ಲಿಪ್ ರಿಂಗ್ಗಳಿಗೆ ಕನೆಕ್ಟ್ ಆಗಿರ್ತವೆ. ಇದೇ ಕಾರಣಕ್ಕೆ ನಾವು ಹೊರಗಡೆಯಿಂದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಡ್ ಮಾಡಲು ಸಾಧ್ಯವಾಗುತ್ತದೆ. ಸೊ ಇಲ್ಲಿ ನಾವು ಮಿಷಿನ್ ಟ್ರೈನರಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ಮಿಷಿನ್ ಟ್ರೈನರಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ದೀನಿ. ಬರೀ ಪವರ್ ಸಪ್ಲೈಸ್ ಮಾತ್ರ ನಿಮಗೆ ಮಿಷಿನ್ ಟ್ರೈನರಲ್ಲಿ ಬರುತ್ತೆ. ಮತ್ತು ಇನ್ಸ್ಟ್ರೂಮೆಂಟ್ಸ್ಗಳಿರುತ್ತೆ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತೀವಿ. ಸೊ ಈಗ ಇಲ್ಲಿ ನಮಗಿರತಕ್ಕ ಬೇಕಾಗ್ತಕ್ಕಂಥದ್ದು, ಇದಕ್ಕೆ ಬೇಕಾಗ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸು ಏನೇನು ಮತ್ತು ಮೆಟೀರಿಯಲ್ಸ್ ಏನೇನು ಅಂದರೆ, ಒಂದು ಡಿವೈಸ್ ಸ್ಟಾರ್ಟ್ರ್ ಬೇಕು, ನೆಕ್ಸ್ಟು ಅಮ್ಮೀಟ್ರು ವೋಲ್ಟ್ ಮೀಟ್ರ್ ಬೇಕು, ಮತ್ತು 3 ಫೇಸ್ ಸಪ್ಲೈ ಬೇಕಷ್ಟೇ ನಮ್ಗೆ ಇದಕ್ಕೆ. ಸೊ ಈಗ ನಾವು ಸ್ಟಾರ್ಟ್ ಆ್ಯಂಡ್ ರನ್ ಮಾಡೋಣ ಸ್ಲಿಪ್ ರಿಂಗ್ನ. ಸೊ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತಕ್ಕಂಥದ್ದು ನೋಡೋಣ. ನಮಗೆ ಸ್ಲಿಪ್ ರಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಗೆ ಏನಂತ ಹೇಳಿದೆ, 2 ಸ್ಟಾರ್ಟ್ರ್ ಬೇಕು ಅಂತ ಹೇಳಿದೆ. ಬಟ್ ಆದರೆ ಇಲ್ಲಿ ನಿಮಗೆ 2 ಸ್ಟಾರ್ಟ್ರ್ ಇಲ್ಲ, ಒಂದೇ ಸ್ಟಾರ್ಟ್ರ್ ಅದು. ಇನ್ನೊಂದು ಏನಪ್ಪ ಮಾಡೋದು ಅಂತಂದರೆ, ನಾವು ಅದನ್ನು ರೋಟಾರ್ ವೈಂಡಿಂಗ್ಸನ್ನು ಡೈರೆಕ್ಟಾಗಿ ಶಾರ್ಟ್ ಮಾಡಿ ಆನನ್ನು ಮಾಡ್ತೀವಿ. ಸೊ ಈಗ ನಾವು ಅದನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದು ಈಗ ತೋರಿಸ್ಕೊಡ್ತೀನಿ. ನಿಮಗೆ ಡಯಾಗ್ರಾಮಲ್ಲೂ ಕೂಡ ಬರ್ಸಿದ್ದೀನಿ. ಅದೇ ಥರ ನಾವೀಗ ಕನೆಕ್ಷನನ್ನು ಮಾಡೋಣ. ಗಮನಿಸಿ ಟ್ರೈನೀಸ್, ಸ್ಲಿಪ್ ರಿಂಗ್ ಮೋಟಾರ್ನ ಅತಿದೊಡ್ಡ ಅಡ್ವಾಂಟೇಜ್ ಅಂದರೆ ಹೈ ಸ್ಟಾರ್ಟಿಂಗ್ ಟಾರ್ಕ್. ಸಾಮಾನ್ಯವಾಗಿ ರೋಟರ್ಗೆ ಸ್ಟಾರ್ ಕನೆಕ್ಟೆಡ್ ರಿಯೋಸ್ಟ್ಯಾಟ್ ಅಥವಾ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಬಳಸ್ತಾರೆ. ಆದ್ರೆ ಇಲ್ಲಿ ಟ್ರೈನರ್ ನೇರವಾಗಿ ಶಾರ್ಟ್ ಮಾಡ್ತಿದ್ದಾರೆ. ಲ್ಯಾಬ್ನಲ್ಲಿ ಇದು ಓಕೆ, ಆದ್ರೆ ಇಂಡಸ್ಟ್ರಿಯಲ್ಲಿ ಹೀಗೆ ಮಾಡಿದ್ರೆ ಮೋಟಾರ್ನ ಅಸಲಿ ಉಪಯೋಗ ಸಿಗಲ್ಲ. ಸೊ ನೋಡಿ, ಈಗ
ಫಸ್ಟು ಸಪ್ಲೈ ಕನೆಕ್ಷನನ್ನು ಹಾಕ್ಕೊತೀನಿ. ಫಸ್ಟು ಸಪ್ಲೈ ಕನೆಕ್ಷನ್ ಹಾಕೊಳ್ಳೋಕ್ಕೂ ಮುಂಚೆ MCB ಆಫ್ ಕಂಡೀಷನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಳಗಡೆ ಟರ್ಮಿನಲ್ಸ್ನ ಮುಟ್ಟಬಾರ್ದು, ಅದರಿಂದ ಯಾವುದೇ ರೀತಿಯಾದಂಥ ಸಪ್ಲೈಯನ್ನು ತೊಗೊಬಾರ್ದು. ಇದು ಜ್ಞಾಪಕ ಇರಲಿ, ಮಿಷಿನ್ ಟ್ರೈನರಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟು ಮೊದಲನೇದನ್ನು ಏನು ಮಾಡ್ತೀನಿ, ಆರ್ ಫೇಸ್ 3 ಫೇಸ್ ಸಪ್ಲೈಯಲ್ಲಿ ಆರ್ ಫೇಸ್ ಬರೋದನ್ನು ನಾನು ತೊಗೊಂಬಂದು ಎಲ್ಲಿ ಕೊಟ್ಟೆ, DOL ಸ್ಟಾರ್ಟರ್ ಕೊಟ್ಟೆ. ಎಲ್ಲಿ ಕೊಟ್ಟೆ, DOL ಸ್ಟಾರ್ಟರ್ ಇನ್ಪುಟ್ 6 ಕೊಟ್ಟೆ. DOL ಸ್ಟಾರ್ಟರ್ ಆದಮೇಲೆ ನೆಕ್ಸ್ಟು ವೈ ಫೇಸ್ 2ನೇ ಫೇಸ್ L2ನ ಸ್ಟಾರ್ಟರ್ ಇನ್ಪುಟ್ ವೈಗೆ ಕೊಟ್ಟೆ. ಮತ್ತು B ಫೇಸ್ L3 ಸಪ್ಲೈಯಿಂದ ಬಂದಿದ್ದು ಡೈರೆಕ್ಟಾಗಿ ಅಮ್ಮೀಟ್ರಿಗೆ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಇರೋ ಅಮ್ಮೀಟ್ರನ್ನ ತೊಗೊಳ್ಳಿ, ಅಮ್ಮೀಟ್ರಿಗೆ ಹೋಗುತ್ತೆ. ಅಮ್ಮೀಟ್ರಿಂದ ಬಂದಿದ್ದು ಎಲ್ಲಿಗೆ ಹೋಗುತ್ತೆ, ಸ್ಟಾರ್ಟ್ರು ಬಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ, ಸ್ಟಾರ್ಟ್ರು ಬಿಗೆ ಹೋಗುತ್ತೆ. ಈಗ ಅಮ್ಮೀಟ್ರು ಥ್ರೂ ಔಟ್ ದ ಸರ್ಕ್ಯೂಟ್ ಸೀರೀಸಲ್ಲಿ ಸರ್ಕ್ಯೂಟು ಆಯಿತು. ಈಗ ನೆಕ್ಸ್ಟು ಸ್ಟಾರ್ಟ್ರ್ ಔಟ್ಪುಟ್ M1ಇಂದ ಬಂದಿದ್ದು ಇಲ್ಲಿ ಆರ್ಗೋಯ್ತು. ಎಲ್ಲಿಗೋಯ್ತು, ಆರ್ಗೋಯ್ತು. ಮೋಟಾರ್ ಟರ್ಮಿನಲ್, ಸ್ಟೇಟಾರ್ ಟರ್ಮಿನಲ್ ಆರ್ಗೋಯ್ತು. ಸ್ಟಾರ್ಟರ್ M2ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ ವೈ ಫೇಸ್ಗೆ ಹೋಯ್ತು, ಸ್ಟೇಟಾರ್ಗೆ. ನೆಕ್ಸ್ಟ್ ಸ್ಟಾರ್ಟರ್ M3ಇಂದ ಬಂದಿದ್ದು ಮೋಟಾರ್ ಟರ್ಮಿನಲ್ B ಫೇಸ್ಗೆ ಹೋಯ್ತು. ಸೊ 3 ವೈರು ಸ್ಟೇಟಾರ್ ವೈರನ್ನು ಕನೆಕ್ಟ್ ಮಾಡಿದ್ವಿ ಸ್ಟಾರ್ಟ್ರಿಗೆ. ಈಗ ಸಪ್ಲೈಯಿಂದ ಸ್ಟಾರ್ಟ್ರಿಂದ ಮೋಟ್ರ್ ಕನೆಕ್ಷನ್ನು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ರೋಟ್ರ್ ಕನೆಕ್ಷನ್. ಈಗೇನು ನೋಡಬೇಕಾಗಿರೋದು, ರೋಟ್ರ್ ಕನೆಕ್ಷನ್ ಏನಂತ ಹೇಳಿದೆ, ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟ್ರ್ ಬೇಕು. ಬಟ್ ಆದರೆ ಇಲ್ಲಿ ನಮಗೆ ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟ್ರ್ ಇಲ್ಲ. ನಾವು ಇದನ್ನೇನು ಮಾಡ್ತೀವಿ, ರೋಟಾರ್ನ ಡೈರೆಕ್ಟಾಗಿ ಶಾರ್ಟ್ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತ ನೋಡಿ. ಸೊ ನೋಡಿ, R1 ಮೊದಲನೇದಿದು R1ನಿಂದ R2 ಶಾರ್ಟ್ ಮಾಡ್ತೀನಿ. R2ಇಂದ ಒಂದು ವೈರ್ ಹಾಕ್ಕೊತೀನಿ ನೋಡಿ. R2ಇಂದ ಹಾಕ್ಕೊಂಡಿದ್ದು ವೈರ್ನ ಮತ್ತೆ ಇದನ್ನೇನು ಮಾಡ್ತೀನಿ, R3ಗೆ ಶಾರ್ಟ್ ಮಾಡಿದೆ. ಇಲ್ಲೇನಾಗ್ತಿದೆ ಗೊತ್ತಾ, ಟ್ರೈನರ್ ಇಲ್ಲಿ ರೋಟರ್ನ R1, R2, R3 ಟರ್ಮಿನಲ್ಗಳನ್ನು ನೇರವಾಗಿ ವಯರ್ ಮೂಲಕ ಶಾರ್ಟ್ ಮಾಡ್ತಿದ್ದಾರೆ. ಹೀಗೆ ಮಾಡಿದಾಗ ಈ ಸ್ಲಿಪ್ರಿಂಗ್ ಮೋಟಾರ್ ಕೂಡ ಸಾಮಾನ್ಯವಾದ ಸ್ಕ್ವಿರಲ್ ಕೇಜ್ ಮೋಟಾರ್ ತರಹನೇ ವರ್ತಿಸುತ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಟಾರ್ಕ್ ಕಡಿಮೆ ಆಗುತ್ತೆ ಮತ್ತು ಸ್ಟಾರ್ಟಿಂಗ್ ಕರೆಂಟ್ ಜಾಸ್ತಿ ಆಗುತ್ತೆ. ಡೈರೆಕ್ಟ್ ಶಾರ್ಟನ್ನು ಮಾಡಿದೆ. ಸೊ ಈ ಥರ ಮಾಡೋದ್ರಿಂದ ನಿಮಗೇನಾಗುತ್ತೆ, ಜಸ್ಟ್ ಲೈಕ್ ಎ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರ್ ಥರ ನಮಗೇನಾಗುತ್ತೆ, ಈ ಮೋಟ್ರು ಸ್ಟಾರ್ಟ್ ಆಗಿ ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಸಪ್ಲೈಯನ್ನು ಆನ್ ಮಾಡ್ತೀನಿ. ಸಪ್ಲೈಯನ್ನು ಆನ್ ಮಾಡಿದ ತಕ್ಷಣ ಸಪ್ಲೈ ವೋಲ್ಟೇಜ್ ಎಷ್ಟು ಅಂತ ಬರುತ್ತೆ ನೋಡಿ. ಇಲ್ಲಿ ಎಷ್ಟು ಸಪ್ಲೈ, ವೋಲ್ಟೇಜ್ ಕೊಟ್ಟೇ ಇಲ್ಲ, ವೋಲ್ಟ್ ಮೀಟ್ರ್ ಕೊಡ್ಬೇಕು ನಾವು ಅದನ್ನು ಕೊಟ್ಟೇ ಇಲ್ಲ. ಓಕೆ, ಕೊಡೋಣ. ನಿಮ್ಮ ಹತ್ರ ಮಾತಾಡ್ತಾ ಮರೆತು ಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಓಕೆ, ಈಗ ಕೊಡೋಣ. ಸೊ ವೋಲ್ಟ್ ಮೀಟ್ರಿಂದ ಬಂದಿದ್ದು ಒಂದು ಫೇಸಿಗೆ ಕೊಡಿ. ನೆಕ್ಸ್ಟು ವೋಲ್ಟ್ ಮೀಟ್ರಿಂದ ಬಂದಿದ್ದು ಇನ್ನೊಂದು ಫೇಸ್ಗೆ ಕೊಡಿ. ಸೊ ಸಪ್ಲೈ ವೋಲ್ಟೇಜ್ ಬಂತು. ಈಗ ಏನು ಬಂತು, ಸಪ್ಲೈ ವೋಲ್ಟೇಜು ಬಂತು. ನೀವು ಅದನ್ನು ಆಫ್ ಮಾಡ್ಕೊಂಡು ಕೊಡಬೇಕು. ನಾನು ಆನ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಅಂತ ನೀವು ಕೂಡ ಆನ್ ಮಾಡ್ಕೊಂಡು ಕೊಡ್ಕೂಡ್ದು, ಗೊತ್ತಾಯ್ತಾ? ಸೊ ಸೇಫ್ಟಿ ಇಂಪಾರ್ಟೆಂಟ್. ಫಸ್ಟು ಸೇಫ್ಟಿ ವಾರ್ನಿಂಗ್. ಟ್ರೈನರ್ ಅನುಭವಿಗಳು, ಹಾಗಾಗಿ ಅವರು ಆನ್ ಇರುವಾಗಲೇ ಕನೆಕ್ಟ್ ಮಾಡಿದ್ರು. ಆದ್ರೆ ವಿದ್ಯಾರ್ಥಿಗಳೇ, ನೀವು ಯಾವತ್ತೂ ಹೀಗೆ ಮಾಡಬೇಡಿ. ಮೇನ್ ಸ್ವಿಚ್ ಆಫ್ ಮಾಡಿದ ಮೇಲೆಯೇ ಕನೆಕ್ಷನ್ ಮಾಡಬೇಕು. ಕರೆಂಟ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಪ್ರಾಣ ತೆಗೆಯುತ್ತೆ. ಹುಷಾರ್. ಸೊ 405 ವೋಲ್ಟ್ಸ್ ಬಂತು. ಎಷ್ಟು ಬಂತು? 405 ವೋಲ್ಟ್ಸ್ ಬಂತು. ಈಗ ನಾನೇನು ಮಾಡ್ತೀನಿ, ಸ್ಟಾರ್ಟರ್ ಬಟನನ್ನು ಪ್ರೆಸ್ ಮಾಡ್ತೀನಿ. ಆ ಟೈಮಲ್ಲಿ ನೀವು ಈ ಅಮ್ಮೀಟ್ರನ್ನು ನೋಡ್ತಾ ಇರಿ. ಸೊ ಸ್ಟಾರ್ಟ್ ಮಾಡಿದೆ. ಎಷ್ಟು? 2.7 ಆ್ಯಂಪ್ಸ್ ತೊಗೊಂತು. ರನ್ನಿಂಗ್ ಕರೆಂಟು 1.51 ಆ್ಯಂಪ್ಸನ್ನು ತೊಗೊಂತು. ಮೋಟ್ರ್ ಓಡಲಿಕ್ಕೆ ಶುರು ಆಯಿತು. ಯಾವ ಡೈರೆಕ್ಷನಲ್ಲಿ ಓಡ್ತಾ ಇದ್ದಿದ್ದು? ಸೊ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಡ್ತಾ ಇದೆ. ಯಾವ ಡೈರೆಕ್ಷನಲ್ಲಿ ಓಡ್ತಾ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಡ್ತಾ ಇದೆ. 1.5 ಆ್ಯಂಪ್ಸ್ ಕರೆಂಟನ್ನು ತೊಗೊತಾ ಇದೆ, ಗೊತ್ತಾಯ್ತಾ? ಸ್ಟಾರ್ಟಿಂಗ್ ಕರೆಂಟು 2.something ಆ್ಯಂಪ್ಸನ್ನು ತೊಗೊಂತು. ಇದನ್ನು ನೀವು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು.
ಮತ್ತು ಡೈರೆಕ್ಷನ್ ಯಾವ ಥರ ತಿರುಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಸ್ಟಾಪ್ ಬಟನನ್ನು ಮಾಡಿ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಸೊ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೆ ಹೋದ ಎಕ್ಸ್ಪೆರಿಮೆಂಟಲ್ಲಿ? ಒಂದು ಫೇಸನ್ನು ರಿವರ್ಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಸಪ್ಲೈಯನ್ನು ಆಫ್ ಮಾಡ್ಕೊಳ್ಳಿ, ಒಂದು ಫೇಸನ್ನು ಯಾವುದಾದ್ರು ಒಂದು ಫೇಸನ್ನು ರಿವರ್ಸ್ ಮಾಡಿ. ನೋಡಿ, ವೈನ ಆರಕ್ಕೆ ಕೊಟ್ಟೆ, ಆರ್ನ ವೈಗೆ ಕೊಟ್ಟೆ, ಇಂಟರ್ಚೇಂಜನ್ನು ಮಾಡಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈಗ MCBನ ಆನ್ ಮಾಡಿ, ಈಗ ಆನ್ ಮಾಡಿ, ಸ್ಟಾರ್ಟ್ ಮಾಡಿ. 2.85 ಆಮ್ಸ್ ತೊಗೊಂತು ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು 1.48 ಆಮ್ಸನ್ನು ತೊಗೊಂತು. ಸೊ ಡೈರೆಕ್ಷನ್ನು ಕೂಡ ಏನಾಯಿತು? ಚೇಂಜು ಆಯಿತು. ಓಕೆನಾ? ಸೊ ಯಾವ ರೀತಿ ಡೈರೆಕ್ಷನ್ ಚೇಂಜ್ ಮಾಡೋದು ಅನ್ನೋದು ಗೊತ್ತಾಯ್ತಲ್ಲ ಇವಾಗ. ಸೊ ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು, DORನ ಚೇಂಜ್ ಮಾಡೋದು ಗೊತ್ತಾಯಿತು. ಈ ಮೋಟ್ರನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದು ಗೊತ್ತಾಯಿತು. ಇಲ್ಲಿ ಯಾವ ರೀತಿ ಸ್ಲಿಪ್ ರಿಂಗಿಂದ ನಮಗೆ ಈ ಸ್ಲಿಪ್ ರಿಂಗ್ ಕಾರ್ಬನ್ ಬ್ರಷ್ ಮುಖಾಂತರ ಸ್ಲಿಪ್ ರಿಂಗ್ಗೆ ಕರೆಂಟ್ ಹೋಗ್ತಾ ಇದೆ. ಸೊ ಅದ್ರ ಮುಖಾಂತರ ಶಾರ್ಟ್ ಆಗಿ ನಮಗೆ ಮೋಟ್ರ್ ತಿರುಗ್ತಾ ಇದೆ ಅನ್ನೋದು ಇಲ್ಲಿ ನಮಗೆ ಕಣ್ಣಾರ ಕಾಣುತ್ತೆ, ವಿಸಿಬಲ್ ಕ್ಲೀನಾಗಿ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಗೊತ್ತಾಯ್ತಾ? ಸೊ ಸ್ಟಾಪ್ ಮಾಡಿ, ಆಫ್ ಮಾಡಿ. ಇವಾಗ ನಾನು ಡೈರೆಕ್ಷನ್ಸು ನಾರ್ಮಲ್ ಮಾಡ್ಕೊತೀನಿ. ಮತ್ತು ನಾನೇನು ಮಾಡಿದೆ? ಫೇಸ್ ಚೇಂಜ್ ಮಾಡಿದ್ದನ್ನು ಸರಿ ಮಾಡಿಕೊಂಡೆ. ಸೊ ಇಲ್ಲಿ ಇಟ್ಕೊಂಡೆ. ಸೊ ಈಗ ಮತ್ತೆ ಮೋಟ್ರನ್ನ ಆನ್ ಮಾಡ್ತೀನಿ. ಯಾಕಪ್ಪ ಅಂದರೆ ಎಫಿಷಿಯನ್ಸಿ ಟೆಸ್ಟ್ ಮಾಡಬೇಕು. ಈಗ ಎಫಿಷಿಯನ್ಸಿ ಟೆಸ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಈ ಲೋಡಿಂಗ್ ಅರೇಂಜ್ಮೆಂಟ್ ಯೂಸು ಮಾಡಬೇಕು. ನಾವು ಇಷ್ಟ ತನಕ ಲೋಡಿಂಗ್ ಅರೇಂಜ್ಮೆಂಟ್ನ ಯೂಸು ಮಾಡಲಿಲ್ಲ. ಗೊತ್ತಾಯ್ತಾ? ಈಗ ಲೋಡಿಂಗ್ ಅರೇಂಜ್ಮೆಂಟ್ ಯೂಸ್ ಮಾಡೋದ್ರಿಂದ ಇಲ್ಲಿ ಎರಡು ಥರ ಮಾಡ್ತೀವಿ. ಒಂದು ಸ್ಲಿಪ್ನು ಕಂಡುಹಿಡಿಬೋದು, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು, ಮತ್ತು ಎಫಿಷಿಯನ್ಸಿನೂ ಕಂಡುಹಿಡಿಬೋದು. ಸೊ ನೋಡಿ, ಈಗ ಫುಲ್ ಲೋಡನ್ನು ರಿಲೀಸ್ ಮಾಡ್ಕೊಳ್ಳಿ. ಏನಾದ್ರು ಲೋಡ್ ಇತ್ತು ಅಂದರೆ ಫುಲ್ ರಿಲೀಸ್ ಮಾಡ್ಕೊಳ್ಳಿ. ಬೆಲ್ಟ್ಗೂ ಇದಕ್ಕೂ ಕಾಂಟ್ಯಾಕ್ಟ್ ಇಲ್ದಂಗೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಏನು ಮಾಡಿ? MCBನ ಎತ್ಬಿಟ್ಟು ಸ್ಟಾರ್ಟ್ ಬಟನನ್ನು ಒತ್ತಿ. ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನೀವೇನು ಮಾಡಿ? ಸ್ಲಿಪ್ ಕಂಡುಹಿಡಿಯೋಕ್ಕೆ ನೀವು ಸ್ಟಾರ್ಟಿಂಗ್ ನೋ ಲೋಡ್ ಸ್ಪೀಡನ್ನು ತೊಗೊಳ್ಳೇಬೇಕು. ಸೊ ತೊಗೊಳ್ಳಿ. ಎಷ್ಟು ಬರುತ್ತೆ ನೋಡಿ ನೋ ಲೋಡ್ ಸ್ಪೀಡು? 1470 RPM ಬರ್ತಾ ಇದೆ. 1470 RPM ಚೇಂಜಸ್ ಆಗ್ತಾನೇ ಇದೆ. ಸೊ 1470 ಅಥವಾ 60 ಚೇಂಜಸ್ ಆಗ್ತಾ ಇದೆ. ಸೊ 1470 RPM ಅಂತ ಇಟ್ಕೊಳ್ಳಿ. ಸೊ ಇದು ಏನರ್ಥ? ಇದು ವಿತೌಟ್ ಲೋಡು ಮೋಟ್ರು ರನ್ ಆಗ್ತಿರೋ ನೋ ಲೋಡ್ ಸ್ಪೀಡ್. ಏನರ್ಥ ಇದು? ನೋ ಲೋಡ್ ಸ್ಪೀಡ್. ಇದನ್ನು ನಾವು ಸಿಂಕ್ರೋನಸ್ ಸ್ಪೀಡ್ ಅಂತಲೇ ಕರೆಯೋಣ. ಈಗ ಇದನ್ನು ನಾವೇನಂತ ಕರೆಯೋಣ? ಈಗ ಸಿಂಕ್ರೋನಸ್ ಸ್ಪೀಡ್ ಅಂತ ಕರೆಯೋಣ. ಸೊ 1470. ಈಗ ಲೋಡ್ ಕೊಡಿ. ಈಗೇನು ಕೊಡಿ? ಲೋಡ್ ಕೊಡಿ. ಲೋಡ್ ಕೊಟ್ಟರೆ W1 W2 ವೆಯ್ಟ್ ಬೀಳುತ್ತೆ ಅದ್ರ ಮೇಲೆ. ನೋಡಿ, ಅಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಇದೆ. 1.5 ಆಮ್ಸ್ ಲೋಡನ್ನು ಕೊಟ್ಟೆ ಈಗ. ಸೊ ಟ್ಯಾಬ್ಲರ್ ಕಾಲಮಲ್ಲಿ ವೋಲ್ಟೇಜು ಬರ್ಕೊಳ್ಳಿ, ಕರೆಂಟನ್ನು ಬರ್ಕೊಳ್ಳಿ, ಮತ್ತು ಸ್ಪೀಡನ್ನು ಮೆಷರ್ ಮಾಡಿ. ಸ್ಪೀಡ್ನು ಮೆಷರು ಮಾಡಿ. ಸೊ 1385 RPM ಬಂತು. 84 RPM ಬಂತು. 84, 94 ಒಂಚೂರು ವೇರಿಯೇಷನ್ ಆಗ್ತಾ ಇದೆ ಬೆಲ್ಟ್ ಲೋಡಿಂಗ್ ಟೈಟ್ ಆದಂಗೆ. ಸೊ 1396 RPM ಇದೆ. ಸೊ ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ಏನು ಮಾಡಿ? ಲೋಡ್ ಕರೆಂಟನ್ನು ರೈಸ್ ಮಾಡಿ, ಲೋಡ್ನ ರೈಸ್ ಮಾಡಿ. W1 W2 ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ಲೋಡ್ ಎಷ್ಟು ಕೊಟ್ಟೆ? ಈಗ ರೈಸ್ ಮಾಡ್ತಾ ಇದ್ದೀನಿ. ಎಷ್ಟು? 1.6 ಆಮ್ಸ್. ಎಷ್ಟು ಕೊಟ್ಟೆ? 1.6 ಆಮ್ಸ್ ಕೊಟ್ಟೆ. ಈಗ 6 ಆಮ್ಸ್ ಕೊಟ್ಟಾಗ ಈಗ W1 W2 ಎಂಟ್ರಿ ಮಾಡ್ಕೊಳ್ಳಿ. ಟರ್ಮಿನಲ್ ವೋಲ್ಟೇಜನ್ನು ಮತ್ತು ಕರೆಂಟನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಪೀಡನ್ನು ಮೆಷರ್ ಮಾಡಿ. ಎಷ್ಟಿದೆ? 1322 RPM ಇದೆ. 22 340 42 RPM ಇದೆ. ಸೊ 344 RPM ಇದೆ. ಇದನ್ನು ಕೂಡ ನೀವೇನು ಮಾಡಿ? ಎಂಟ್ರಿ ಮಾಡ್ಕೊಳ್ಳಿ. ಈಗ ನಿಮಗೆ ಇದೇ ಥರ ನೀವು ಲೋಡ್ನ ರೈಸ್ ಮಾಡ್ತಾ 5 ರೀಡಿಂಗನ್ನು ತೊಗೊಳ್ಳಿ. ಪ್ರತಿಯೊಂದು ರೀಡಿಂಗನ್ನು ಎಂಟ್ರಿ ಮಾಡ್ಕೊಬೇಕು. ಮಾಡ್ಕೊಂಡಾದಮೇಲೆ ಲೋಡನ್ನು ರಿಲೀಸ್ ಮಾಡಿ. ಲೋಡನ್ನು ರಿಲೀಸ್ ಮಾಡಿದ್ಮೇಲೆ
ಲೋಡನ್ನು ರಿಲೀಸ್ ಮಾಡಿದ ಮೇಲೆ ಸ್ಟಾಪು ಮಾಡಿ MCBನ ಆಫ್ ಮಾಡಿ. ಈಗ ಕ್ಯಾಲ್ಕುಲೇಷನ್ ಬಗ್ಗೆ ಗಮನ ಕೊಡಿ. ಈಗ ಸೊ ಮೊದಲೇನು ಹೇಳಿದೆ, ಸ್ಲಿಪ್ಪು ಕಂಡುಹಿಡಿಬೋದು ಅಂತ ಹೇಳಿದೆ ಅಲ್ಲ. ಸ್ಲಿಪ್ಪು ಫಸ್ಟ್ ಎಷ್ಟು ಬಂತು? 1480 RPM ಬಂತು ನೋ ಲೋಡ್ ಸ್ಪೀಡಲ್ಲಿ. ಲೋಡಲ್ಲಿ ಎಷ್ಟು ಬಂತು? 1380 RPM ಬಂತು. ಸೊ ಅದನ್ನು ಫಸ್ಟ್ ಒಂದೊಂದನ್ನು ನೋ ಲೋಡ್ ಸ್ಪೀಡ್ ಅಂತ ತೊಗೊಳ್ಳಿ, ಆಮೇಲೆ ಬಂದಿದ್ದನ್ನ ರನ್ನಿಂಗ್ ಸ್ಪೀಡ್ ಅಂತ ತೊಗೊಳ್ಳಿ. ಅವೆರಡನ್ನು ಒಂದಕ್ಕೊಂದು ಡಿಫ್ರೆನ್ಸ್ ಮಾಡಿ ಆ್ಯಂಡ್ ಮತ್ತೆ ಸಿಕ್ರೋನಸ್ ಸ್ಪೀಡ್ ನೋ ಲೋಡ್ ಸ್ಪೀಡಿಂದ ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಿದ್ರೆ ನಿಮ್ಗೇನು ಬರುತ್ತೆ? ಪರ್ಸೆಂಟೇಜ್ ಆಫ್ ಸ್ಲಿಪ್ ಬರುತ್ತೆ. ಏನು ಬರುತ್ತೆ? ಪರ್ಸೆಂಟೇಜ್ ಆಫ್ ಸ್ಲಿಪ್ ಸಿಗುತ್ತೆ. ಸ್ಲಿಪ್ ಅಂದ್ರೆ ಏನು? ಮೋಟಾರ್ನ ಮ್ಯಾಗ್ನೆಟಿಕ್ ಫೀಲ್ಡ್ ತಿರುಗೋ ಸ್ಪೀಡ್ಗೂ ರೋಟರ್ ತಿರುಗೋ ಸ್ಪೀಡ್ಗೂ ಇರುವ ವ್ಯತ್ಯಾಸವೇ ಸ್ಲಿಪ್. ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಸಿಂಕ್ರೋನಸ್ ಸ್ಪೀಡ್ ಮೈನಸ್ ರೋಟರ್ ಸ್ಪೀಡ್ ಭಾಗಿಸು ಸಿಂಕ್ರೋನಸ್ ಸ್ಪೀಡ್ ಇಂಟು 100. ಲೋಡ್ ಜಾಸ್ತಿ ಆದಂತೆ ಸ್ಲಿಪ್ ಕೂಡ ಜಾಸ್ತಿ ಆಗತ್ತೆ. ಒಂದಾಯಿತು. ಎರಡನೇದು, ನೀವು ಈಗ ರೀಡಿಂಗ್ಸ್ಗಳನ್ನ ತೊಗೊಂಡಿದ್ದೀರಾ. ವೋಲ್ಟ್ ಮೀಟ್ರು, ಅಮ್ಮೀಟ್ರು, W1 W2 ವೆಯ್ಟು, RPM ಮತ್ತು ಡ್ರಮ್ ಡಯಾ ಎಲ್ಲವನ್ನು ತೊಗೊಂಡಿದ್ದೀರಾ. ಸೊ ಇದನ್ನು ತೊಗೊಂಡ್ಮೇಲೆ ನೀವು ನೆಕ್ಸ್ಟು ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇವೆಲ್ಲವೂ ಬೇಕು. ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟಾರ್ಕ್ ಈಸ್ ಈಕ್ವಲ್ ಟು ಏನು? W ಇಂಟು D ಇಂಟು 9.81. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟಾರ್ಕ್ ಇನ್ ನ್ಯೂಟನ್ ಮೀಟರ್ಸಲ್ಲಿ ಸಿಗುತ್ತೆ. ಈ ಡ್ರಮ್ ಡಯಾ ಎಷ್ಟಿದೆ ಅಂತ ಮೆಷರ್ ಮಾಡಿ. ಡ್ರಮ್ ಡಯಾ ಯಾವ ರೀತಿ ಮೆಷರ್ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ಸ್ಕೇಲಲ್ಲಿ ಇಟ್ಕೊಂಡು ಮೆಷರ್ ಮಾಡಿ ಅದನ್ನು MM ಅಲ್ಲಿರೋದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿಬಿಟ್ಟು ಮಲ್ಟಿಪ್ಲಿಕೇಶನನ್ನು ಮಾಡಿ ಟಾರ್ಕ್ ಸಿಗುತ್ತೆ. ಅದನ್ನು ನ್ಯೂಟನ್ ಮೀಟರ್ಸ್ ಅಂತ ಕರಿತೀವಿ. ಸೊ ಅದನ್ನು ಕಂಡಿಡ್ದಾದ್ಮೇಲೆ ನೆಕ್ಸ್ಟು ಔಟ್ಪುಟ್ ಪವರನ್ನು ಕಂಡುಹಿಡಿರಿ. ಔಟ್ಪುಟ್ ಪವರ್ಗೆ ನೀವು ಯೂಸ್ ಮಾಡಬೇಕಾದಂಥ ಈಕ್ವೇಷನ್ನು 2πNT ಡಿವೈಡೆಡ್ ಬೈ 60. 2π ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ, N ಅಂತಕ್ಕಂಥದ್ದು ನೀವು ಆಲ್ರೆಡಿ ಸ್ಪೀಡ್ನ ಟ್ಯಾಕೋಮೀಟ್ರಲ್ಲಿ ಮೆಷರ್ ಮಾಡಿದ್ದೀರಲ್ಲ, ಆ ರೀಡಿಂಗನ್ನು ಎಂಟ್ರಿ ಮಾಡಿ. ಮತ್ತು ಟಾರ್ಕ್ ಏನು ಕಂಡುಹಿಡಿದಿರ್ತೀರ ಅದನ್ನು ಎಂಟ್ರಿ ಮಾಡಿ. ಅವಷ್ಟನ್ನು ಗುಣಿಸ್ಬಿಟ್ಟು 60ರಿಂದ ಬಾಗಿಸಿದ್ರೆ ನಿಮಗೇನಾಗುತ್ತೆ? ಔಟ್ಪುಟ್ ಪವರು ಸಿಗುತ್ತೆ. ನೆಕ್ಸ್ಟು ಇನ್ಪುಟ್ ಪವರ್ನ ನೀವು ಕಂಡುಹಿಡಿಬೇಕು. ಇನ್ಪುಟ್ ಪವರ್ಗೆ ಫಾರ್ಮುಲಾ 3 ಫೇಸ್ ಸಪ್ಲೈಯಲ್ಲಿ √3 ಇಂಟು VL ಇಂಟು IL ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಅಂದರೆ ಪವರ್ ಫ್ಯಾಕ್ಟ್ರು. ಪವರ್ ಫ್ಯಾಕ್ಟ್ರನ್ನ 0.8 ಅಂತಲೇ ಟ್ರೀಟ್ ಮಾಡಿ. ಕ್ಯಾಲ್ಕುಲೇಷನ್ ಟಿಪ್: ಇನ್ಪುಟ್ ಪವರ್ ಕಂಡುಹಿಡಿಯಲು ಈ ಫಾರ್ಮುಲಾ ಬಳಸಿ. √3 VI ಕಾಸ್ ಥೀಟಾ. ಇಲ್ಲಿ ವೋಲ್ಟೇಜ್ V ಮತ್ತು ಕರೆಂಟ್ I ಜೊತೆಗೆ 0.8 ಗುಣಿಸೋದನ್ನ ಮರಿಬೇಡಿ. ಅದು ಮೋಟಾರ್ನ ಪವರ್ ಫ್ಯಾಕ್ಟರ್. ಸೊ ಅಲ್ಲಿಗೆ ವೋಲ್ಟೇಜ್ ಆಲ್ರೆಡಿ ಇಲ್ಲಿ ಬಂದಿದೆ ವೋಲ್ಟ್ ಮೀಟ್ರಲ್ಲಿ, ಕರೆಂಟ್ ಇಲ್ಲಿ ನೀವು ತೊಗೊಂಡಿದ್ದೀರಾ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿದೆ. ಅವೆರಡು ಮಲ್ಟಿಪ್ಲೈ ಮಾಡಿ ಮತ್ತು 0.8ಇಂದ ಮತ್ತೆ ಒಂದು ಸತಿ ಗುಣಿಸಿ. ಸೊ ಎಷ್ಟು ಆನ್ಸರ್ ಬರುತ್ತೆ ಅದನ್ನು ನೀವು ಔಟ್ಪುಟ್ ಪವರ್ ಅಂತ ಬರ್ಕೊಳ್ಳಿ. ಸೊ ಲಾಸ್ಟ್ಗೆ ಎಫಿಷಿಯನ್ಸಿ ಕಂಡುಹಿಡಿಬೇಕು ಅಂದರೆ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಔಟ್ಪುಟ್ ಎಷ್ಟು ಬಂದಿದೆ, ಇನ್ಪುಟ್ ಎಷ್ಟು ಬಂದಿದೆ, ಎರಡೂ ವ್ಯಾಲ್ಯೂಸನ್ನು ಹಾಕ್ಕೊಂಡು ಔಟ್ಪುಟ್ ವ್ಯಾಲ್ಯೂಯಿಂದ ಔಟ್ಪುಟ್ ವ್ಯಾಲ್ಯೂನ ಇನ್ಪುಟ್ ವ್ಯಾಲ್ಯೂಯಿಂದ ಬಾಗಿಸಿ ಇಂಟು 100 ಮಾಡಿ ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿ ಸಿಗುತ್ತೆ. ಇದು ಡಿಫ್ರೆಂಟ್ ಲೋಡಲ್ಲಿ ಎಷ್ಟೊಂದು 5 ರೀಡಿಂಗ್ ಬರ್ಕೊಂಡಿರಿ. 5 ರೀಡಿಂಗಲ್ಲೂ ಡಿಫ್ರೆಂಟ್ ಬರುತ್ತೆ. ಡಿಫ್ರೆಂಟ್ ಲೋಡ್ಸಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ನಿಮ್ಮ ಮೋಟ್ರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕ್ಲೀನಾಗಿ ಗೊತ್ತು ಆಗುತ್ತೆ. ಗೊತ್ತಾಯ್ತಾ? ಅಲ್ಲಿ ನಾವು 3 ಎಕ್ಸ್ಪೆರಿಮೆಂಟ್ ಮಾಡಿದ್ನ ಇಲ್ಲಿ ಒಂದೇ ಸತಿ ಒಂದರಲ್ಲೇ ಕೂಡ ನಾವು ಈ ಎಕ್ಸ್ಪೆರಿಮೆಂಟನ್ನು ಮಿಷಿನ್ ಟ್ರೈನರಲ್ಲಿ ಮಾಡ್ಬೋದು. ಇದೇ ಇದರ ಅಡ್ವಾಂಟೇಜು. ಜೊತೆಗೆ ಇಲ್ಲಿ ಮಿಷಿನ್ ಟ್ರೈನರಲ್ಲಿ ನಿಮಗೆ ಮೋಟ್ರ್ ಒಳಗಡೆ ಹೆಂಗಿರುತ್ತೆ, ಏನಿರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಕಣ್ಣಾರೆ ಕಾಣುತ್ತೆ.